ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಸರ್ವೇ ಸಾಮಾನ್ಯವಾಗಿ ಈ ವಾರ ಭವಿಷ್ಯ, ಮಾಸ ಭವಿಷ್ಯ ಅಥವಾ ತಿಂಗಳ ಭವಿಷ್ಯ ಮತ್ತು ರಾಶಿ ಭವಿಷ್ಯ, ದಿನ ಭವಿಷ್ಯ, ನಿಮ್ಮ ರಾಶಿಗೆ ಈ ದಿನ ಹೇಗಿದೆ ಮತ್ತು ಈ ರಾಶಿಗಳಿಗೆ ಅದೃಷ್ಟ ಕುಲಾಯಿಸಿಬಿಡುತ್ತೆ, ಈ ರಾಶಿಗಳು ಶ್ರೀಮಂತರಾಗ್ಬಿಡ್ತಾರೆ, ಈ ರಾಶಿಗಳು ಸಾಧನೆ ಮಾಡಿಬಿಡ್ತಾರೆ ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕೆಲವೊಂದು ಪತ್ರಿಕೆಗಳಲ್ಲಿ, ನ್ಯೂಸ್ ಪೇಪರ್ಸಲ್ಲಿ ದಿನ ಭವಿಷ್ಯ, ಈ ದಿನದ ಹೇಗಿದೆ ಅನ್ನೋ ವಿಚಾರಗಳನ್ನು ಹೇಳ್ತಾ ಇರ್ತಾರೆ. ಈ ವಿಚಾರ ಇಷ್ಟರ ಮಟ್ಟಿಗೆ ಸರಿ ಅನ್ನುವುದನ್ನು ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ಮೊದಲನೇದಾಗಿ ಈ ರಾಶಿ ಯಾವ ಥರ ಬರುತ್ತೆ ಅಂತ ನೋಡೋದಾದರೆ, ನಮಗೆ ಈ ಭೂಮಿಯ ಸುತ್ತ ಇರುವಂಥ ಈ ಒಂದು ಸ್ಥಳ ಏನಿದೆ, ಈ ವೃತ್ತಾಕಾರವಾಗಿರುವಂಥದ್ದನ್ನು ನಾವು 360 ಡಿಗ್ರಿಗಳಾಗಿ ಡಿವೈಡ್ ಮಾಡಿದ್ದೇವೆ. ಈ 360 ಡಿಗ್ರಿಗಳು ಇದನ್ನು ನಾವು ಮತ್ತೆ 12 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಈ 12 ಮನೆಗಳು ನಮ್ಮ ಜೀವನದ ವಿಚಾರಗಳನ್ನು ತಿಳಿಸುತ್ತೆ. ಒಂದೊಂದು ಮನೆ ಕೂಡ ಒಂದೊಂದು ವಿಚಾರವನ್ನು ಹೇಳುತ್ತೆ. ಒಟ್ಟಾರೆ ನಮ್ಮ ಇಡೀ ಪ್ರಪಂಚದ ಜನಸಂಖ್ಯೆ, ಇಲ್ಲಿ ಗೂಗಲಲ್ಲಿ ನಾನು ಸರ್ಚ್ ಮಾಡಿದ್ದೇನೆ, ಪ್ರಪಂಚದ ಒಟ್ಟು ಜನಸಂಖ್ಯೆ ಅಂತ ಬಂದಾಗ 2026ರ ಆರಂಭದ ವೇಳೆಗೆ ಪ್ರಪಂಚದ ಒಟ್ಟು ಜನಸಂಖ್ಯೆ ಸರಾಸರಿ 8.3 ಶತಕೋಟಿ ದಾಟಿದೆ. ಅಂದರೆ 830 ಕೋಟಿ ದಾಟಿದೆ. ಅಂದರೆ ಒಟ್ಟಾರೆ ಪ್ರಪಂಚದ ಒಂದು ಜನಸಂಖ್ಯೆಯನ್ನು ನೋಡೋದಾದರೆ 830 ಕೋಟಿ ಇದೆ. ಸೊ 830 ಕೋಟಿ ಅಂತಂದರೆ ಇಲ್ಲಿ 12 ರಾಶಿಗಳಿದೆ. ಈ 12 ರಾಶಿಗಳನ್ನು 830 ಕೋಟಿಗೆ ಡಿವೈಡ್ ಮಾಡಿದರೆ ಒಂದೊಂದು ರಾಶಿನಲ್ಲಿ, ಮೇಷರಾಶಿ ಆಗಿರ್ಬೋದು, ವೃಷಭ ರಾಶಿ ಆಗ್ಬೋದು, ಮಿಥುನ ಆಗ್ಬೋದು, ಒಂದೊಂದು ರಾಶಿಗಳಲ್ಲಿ ಅಂದಾಜು 66 ಕೋಟಿ ಜನ ಬರ್ತಾರೆ. 66 ಕೋಟಿ ಜನ, 66 ಕೋಟಿ ಅಂತಂದರೆ 660 ಲಕ್ಷ ಜನ ಬರ್ತಾರೆ ಒಂದೊಂದು ರಾಶಿಗೆ. ಸೊ ದಿನ ಭವಿಷ್ಯ ಮತ್ತು ರಾಶಿ ಭವಿಷ್ಯದಲ್ಲಿ ಹೇಳ್ತಾರೆ, ಈ ರಾಶಿಗೆ ಹಾಗಾಗ್ಬಿಡುತ್ತೆ, ಈ ರಾಶಿಯವರಿಗೆ ಕೆಟ್ಟ ಸಮಯ ಬಂದುಬಿಟ್ಟಿದೆ. ಅಂದರೆ 660 ಲಕ್ಷ ಜನಕ್ಕೂ 66 ಕೋಟಿ ಜನಕ್ಕೂ ಕೆಟ್ಟದಾಗ್ಬಿಡುತ್ತಾ? ಯೋಚನೆ ಮಾಡಿ. ಜ್ಯೋತಿಷ ಅನ್ನುವಂಥದ್ದು ಕೇವಲ ಈ ವಾರ ಭವಿಷ್ಯ ಆಗಿರ್ಬೋದು, ಅಥವಾ ಮಾಸ ಭವಿಷ್ಯ ಆಗಿರ್ಬೋದು, ಅಥವಾ ರಾಶಿ ಭವಿಷ್ಯ ಆಗಿರ್ಬೋದು, ಅಥವಾ ದಿನ ಭವಿಷ್ಯವನ್ನು ತಿಳಿದುಕೊಳ್ಳಲು ರಚನೆಯಾದಂತಹ ಶಾಸ್ತ್ರ ಅಲ್ಲ. ಕುಂಡಲಿಯಲ್ಲಿನ 12 ರಾಶಿಗಳು ಏನಿದೆ, ಇದು ಡಿಪೆಂಡ್ ಆಗೋದು ಪ್ರತಿಯೊಬ್ಬ ವ್ಯಕ್ತಿಯ ಜನನದ ಸಮಯದ ಮೇಲೆ. ಕೇವಲ 12 ರಾಶಿಗಳಿಂದ 800 ಕೋಟಿ ಜನರ ಭವಿಷ್ಯವನ್ನು ಹೇಳೋಕ್ಕಾಗುತ್ತದೆಯೇ? ಈ ವಾರ ಭವಿಷ್ಯ ಆಗಿರ್ಬೋದು, ಅಥವಾ ಮಾಸ ಭವಿಷ್ಯ ಆಗಿರ್ಬೋದು, ಅಥವಾ ರಾಶಿ ಭವಿಷ್ಯ ಆಗಿರ್ಬೋದು, ಇದು ಸತ್ಯವಾಗಿದ್ದರೆ ಪ್ರತಿಯೊಂದು ರಾಶಿಯಲ್ಲೂ ಬರುವಂಥ 66 ಕೋಟಿ ಜನರಿಗೂ ಒಂದೇ ಫಲಿತಾಂಶ ಬರುತ್ತಾ? ಯೋಚನೆ ಮಾಡಿ. ಇಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಪ್ರತಿಯೊಬ್ಬರ, ಅಂದರೆ 830 ಕೋಟಿ ಜನಸಂಖ್ಯೆ ಏನಿದೆ, ಪ್ರತಿಯೊಬ್ಬರ ಜಾತಕವು ವಿಶಿಷ್ಟವಾಗಿದೆ, ಬೇರೆ ಬೇರೆ ಇದೆ. ಯಾವ ರೀತಿ ಅಂತಂದರೆ, ನಾವು ಕುಂಡಲಿನ ಯಾವ ರೀತಿ ರಚನೆ ಮಾಡ್ತೀವಿ ಅಂತಂದರೆ, ಸಮಯದ ಆಧಾರದ ಮೇಲೆ. ಒಬ್ಬ ವ್ಯಕ್ತಿ ಒಂದು ಸ್ಥಳದಲ್ಲಿ ಜನನ ಆಗಿದೆ ಅಂತಂದರೆ ಆ ವ್ಯಕ್ತಿಯ ಒಂದು ಕುಂಡಲಿ ಹೇಗಿದೆ, ಅದರ ಮೇಲೆ ಆ ವ್ಯಕ್ತಿಯ ಜೀವನ ಇರುತ್ತೆ ಅಂತ ಹೇಳ್ತೀವಿ. ಸೊ ಚಂದ್ರನಿರುವಂಥ ನಕ್ಷತ್ರದ ಮೇಲೆ ದಶಾಭುಕ್ತಿ ಬರುತ್ತೆ, ಆ ವ್ಯಕ್ತಿಯ ಸಮಯ ಹೀಗಿದೆ ಅನ್ನೋದನ್ನು ದಶಾಭುಕ್ತಿ ಮೇಲೆ ನೋಡ್ತಾ ಹೋಗ್ತೀವಿ. ಹೀಗೆ ಪ್ರತಿಯೊಬ್ಬರು ಕೂಡ ಒಂದೊಂದು ಸಮಯದಲ್ಲಿ ಒಂದೊಂದು ಸ್ಥಳದಲ್ಲಿ ಜನಿಸಿರ್ತಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ನಡೀತಾ ಇರುವಂಥ ದಶಾಭುಕ್ತಿ ಬೇರೆ ಇರುತ್ತೆ, ಗ್ರಹಗಳ ಒಂದು ಪ್ಲೇಸ್ಮೆಂಟ್ ಬೇರೆ ಇರುತ್ತೆ, ಲಗ್ನ ಬೇರೆ ಇರುತ್ತೆ, ರಾಶಿ ಎಲ್ಲ ಒಂದೇ ಇರ್ಬೋದು. ತುಂಬ ಜನ ನೋಡಿ, ಈಗ ರಾಶಿ ಅನ್ನುವಂಥದ್ದು 2.5 ದಿನಕ್ಕೆ ಒಂದೇ ರಾಶಿ ಇರುತ್ತೆ. ಇವತ್ತೊಂದು ರಾಶಿಯಲ್ಲಿ ಚಂದ್ರ ಪ್ರವೇಶ ಆಗಿದೆ ಅಂತಂದರೆ ನಾಳೆನೂ ಅದೇ ರಾಶಿನೇ ಇರುತ್ತೆ, ನಾಳಿದ್ದು ಅದೇ ರಾಶಿ ಇರುತ್ತೆ. ಸೊ ರಾಶಿ ಅನ್ನೋದು ಚೇಂಜ್ ಆಗಲ್ಲ, ಆದರೆ ಲಗ್ನ ಅನ್ನೋದು ಬದಲಾಗ್ತಾ ಹೋಗುತ್ತೆ, ಲಗ್ನದ ಡಿಗ್ರಿ ಬದಲಾಗ್ತಾ ಹೋಗುತ್ತೆ. ಆ ವ್ಯಕ್ತಿ ಹುಟ್ಟಿರುವಂಥ ಸ್ಥಳದಿಂದ ಲ್ಯಾಂಗಿಟ್ಯೂಡು ಮತ್ತು ಲ್ಯಾಟಿಟ್ಯೂಡ್ ಕೂಡ ಬದಲಾಗ್ತಾ ಹೋಗುತ್ತೆ. ಸೊ ಪ್ರತಿಯೊಬ್ಬರೂ ಹುಟ್ಟುವಂತಹ ಸಮಯದ ಮೇಲೆ ಒಂದೊಂದು ಜಾತಕವನ್ನು ಪಡ್ಕೊಂಡಿರ್ತಾರೆ. ಆ ಜಾತಕದ ಮೇಲೆ ಆ ವ್ಯಕ್ತಿಯ ಜೀವನ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ ಹೊರತು ಕೇವಲ ಈ ರಾಶಿ ಭವಿಷ್ಯದಿಂದ,
ಈ ಮಾಸ ಭವಿಷ್ಯದಿಂದ ಅಥವಾ ಈ ವಾರ ಭವಿಷ್ಯದಿಂದ ಯಾರ ಭವಿಷ್ಯವನ್ನು ಊಹಿಸಲು ಸಾಧ್ಯವಾಗೋದಿಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಇಂಡಿವಿಜುವಲ್ ಆಗಿ ಜಾತಕ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ದಶಾಭುಕ್ತಿಗಳು ನಡೀತಾ ಇರುತ್ತೆ. ಆ ದಶಾಭುಕ್ತಿಗಳಲ್ಲಿನ ಸಂಯೋಗ ಯಾವ ರೀತಿ ಇರುತ್ತೋ ಅದರ ಮೇಲೆ ಆ ವ್ಯಕ್ತಿಯ ಜೀವನ ಅನ್ನುವಂಥದ್ದು ನಡೀತಾ ಹೋಗುತ್ತೆ. ಅದರ ಜೊತೆಗೆ ಕರ್ಮ ಅನ್ನೋದು ಸಹ ಆ್ಯಡ್ ಆಗುತ್ತೆ. ಕರ್ಮ ಅಂದರೆ ಏನು? ಆ ವ್ಯಕ್ತಿ ಪಡೆದುಕೊಂಡು ಬಂದಿರುವಂತಹ ಸಂಚಿತ ಕರ್ಮದ ಮೇಲೆ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಉಂಟಾಗುತ್ತೆ. ಆ ಪ್ರಾರಬ್ಧ ಕರ್ಮ ಹೇಗಿರುತ್ತೆ ಅನ್ನೋದನ್ನೇ ನಾವು ಈ ಜಾತಕದಲ್ಲಿ ನೋಡ್ತೀವಿ. ಆ ವ್ಯಕ್ತಿ ಜನನ ಆಗೋ ಸಮಯದಲ್ಲಿ ಲಗ್ನ ಯಾವ್ದು ಬರುತ್ತೆ, ಲಗ್ನದಿಂದ ಗ್ರಹಗಳ ಸ್ಥಿತಿ ಯಾವ ಥರ ಇದೆ, ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿದೆ, ಆ ನಕ್ಷತ್ರದಲ್ಲಿ ಸ್ಥಿತಗೊಂಡು ಯಾವ ರೀತಿಯ ಸಂಯೋಗವನ್ನು ಉಂಟು ಮಾಡಿದೆ, ಅದರ ಮೇಲೆ ಆ ವ್ಯಕ್ತಿಯ ಜೀವನ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ ಹೊರತು ಕೇವಲ ರಾಶಿ ಭವಿಷ್ಯ, ಈ ದಿನ ಭವಿಷ್ಯ, ತಿಂಗಳ ಭವಿಷ್ಯ ಈ ಕಾನ್ಸೆಪ್ಟ್ ಅಸ್ಟ್ರಾಲಜಿನಲ್ಲಿ ಬರೋದಿಲ್ಲ. ಪ್ರತಿಯೊಬ್ಬರ ಒಂದು ಭವಿಷ್ಯವನ್ನು ನೋಡಬೇಕು ಅಂತಂದರೆ ಆ ವ್ಯಕ್ತಿಯ ಜಾತಕ ಅಂದರೆ ಆ ವ್ಯಕ್ತಿ ಜನಿಸಿರ್ತಕ್ಕಂಥ ಸಮಯದ ಮೇಲೇ ನೋಡಬೇಕು. ಸಮಯ ಅನ್ನುವಂಥದ್ದು ಆ ವ್ಯಕ್ತಿಯ ಜೀವನವನ್ನು ಹೇಳುತ್ತೆ. ರಾಶಿ ಭವಿಷ್ಯ ಅನ್ನುವಂಥದ್ದು, ದಿನ ಭವಿಷ್ಯ ಅನ್ನುವಂಥದ್ದು ಕೇವಲ ಊಹೆಯ ಒಂದು ಶಾಸ್ತ್ರ, ಊಹೆ ಮೇಲೆ ಹೇಳುವಂಥದ್ದು. ಈ ರಾಶಿಯಲ್ಲಿ ಈ ಒಂದು ಗ್ರಹ ಬಂದಿದೆ, ಸೊ ಆ ಗ್ರಹದ ಕಾರಕತ್ವಗಳನ್ನು ಆ ರಾಶಿಯ ಕಾರಕತ್ವಗಳಿಗೆ ಮ್ಯಾಚ್ ಮಾಡಿ ಹೇಳ್ತಾರೆ. ಇದು ಲಾಜಿಕಲಿ ಕರೆಕ್ಟ್ ಅಲ್ಲ. ಜ್ಯೋತಿಷ್ಯವನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು ಅಂತಂದರೆ ನಿಮ್ಮ ಇಂಡಿವಿಜುವಲ್ ಜಾತಕ ಇರಲೇಬೇಕು. ಆ ಜಾತಕ ಇದ್ದು ಆ ಸಮಯದಲ್ಲಿ ಅಂದರೆ ನಿಮ್ಮ ಜಾತಕದಲ್ಲಿ ನಡೀತಿರುವಂಥ ದಶಾಭುಕ್ತಿಗಳ ಮೇಲೆ ನಿಮ್ಮ ಭವಿಷ್ಯ ಅನ್ನುವಂಥದ್ದನ್ನು ನಾವು ಊಹೆ ಮಾಡ್ಬೋದೇ ಹೊರತು ಕೇವಲ ರಾಶಿ ಭವಿಷ್ಯದಿಂದ, ದಿನ ಭವಿಷ್ಯದಿಂದ, ಮಾಸ ಭವಿಷ್ಯದಿಂದ ರಾಶಿಗಳ ಮೇಲೆ ಹೇಳುವಂಥದ್ದು ಖಂಡಿತ ಕಾನ್ಸೆಪ್ಟ್ ತಪ್ಪಾಗುತ್ತೆ. ಈ ಕಾನ್ಸೆಪ್ಟ್ ರಾಂಗ್ ಆಗುತ್ತೆ. ಸೊ ದಯವಿಟ್ಟು ರಾಶಿ ಭವಿಷ್ಯ, ದಿನ ಭವಿಷ್ಯ ಅಂತ ಹೋಗಬೇಡಿ. ಸೊ ನಿಮ್ಮ ಇಂಡಿವಿಜುವಲ್ ಜಾತಕ ಇದ್ದರೆ ಮಾತ್ರ ನಿಮ್ಮ ಒಂದು ಜೀವನ ಹೇಗಿದೆ ಅನ್ನೋದನ್ನು ನಾವು ಹೇಳ್ಬೋದು. ಅದು ಬಿಟ್ಟು ರಾಶಿ ಮೇಲೆ ನೋಡಿ, ಹೆಸರು ಮೇಲೆ ನೋಡಿ, ನನ್ನ ಹೆಸರು ರಮೇಶ್ ಅಂತ ಇದೆ, ಸೊ ರಾ ಅಕ್ಷರಕ್ಕೆ ಯಾವ ರಾಶಿ ಬರುತ್ತೆ, ಆ ರಾಶಿಗೆ ಯಾವ ಥರ ಫಲಗಳಿದೆ ಹೇಳಿ, ಆ ಕಾನ್ಸೆಪ್ಟ್ ಖಂಡಿತ ರಾಂಗ್ ಆಗುತ್ತೆ. ನಿಮ್ಮ ಇಂಡಿವಿಜುವಲ್ ಜಾತಕವನ್ನು ನೋಡಿದ್ರೆ ಮಾತ್ರ ನಿಮ್ಗೆ ನಡೀತಿರುವಂಥ ಟೈಮ್ ಯಾವ ರೀತಿ ಇದೆ, ಯಾವ ವಿಚಾರದಲ್ಲಿ ಯಾವ ಒಂದು ಸಂಯೋಗ ಇದೆ, ಯಾವ ರೀತಿ ನೀವು ಯಾವ ಒಂದು ಡೈರೆಕ್ಷನ್ನಲ್ಲಿ ನೀವು ಹೋಗ್ಬೋದು, ಯಾವ ಒಂದು ಡೈರೆಕ್ಷನ್ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ಅಸ್ಟ್ರಾಲಜಿನಲ್ಲಿ ಹೇಳ್ಬೋದು. ದಿನ ಭವಿಷ್ಯ, ರಾಶಿ ಭವಿಷ್ಯ, ವಾರ ಭವಿಷ್ಯ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಇವೆಲ್ಲ ಖಂಡಿತವಾಗಿಯೂ ಕಟ್ಟುಕತೆಗಳು. ನಿಮ್ಮ ಭವಿಷ್ಯ ತಿಳಿಬೇಕು ಅಂತಂದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಲೇಬೇಕು. ನಿಮಗೆ ನಡೀತಾ ಇರುವಂಥ ದಶಾಭುಕ್ತಿ ಮೇಲೆ ನಿಮ್ಮ ಒಂದು ಜೀವನದ ಒಂದು ಮಾರ್ಗದರ್ಶನವನ್ನು ನೀವು ತಿಳಿಯಬಹುದು. ಇವಿಷ್ಟು ಸದ್ಯದ ವಿಚಾರ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.